ನೋಡಿ, ಬಾಂಗ್ಲಾದೇಶದಲ್ಲಿ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ಭಾರತ ವಿರೋಧಿ ಮನೋಭಾವನೆ ಹೆಚ್ಚಾಗ್ತಾ ಇದೆ. ಭಾರತ ಎದುರಿಸೋದಕ್ಕೆ ಈಗ ಬಾಂಗ್ಲಾ ಪಾಕಿಸ್ತಾನ್ ಮಿಲಿಟರಿ ಕೂಟ ರಚನೆಯಾಗಿದೆ. ಭಾರತವನ್ನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇಬ್ಬರು ಸೇರಿ ಎದುರಿಸುವಂತಹ ಒಂದು ಮಿಲಿಟರಿ ಕೂಟ ರಚನೆ ಆಗ್ತಾ ಇದೆ. ಇಂಥವ್ರು 10 ಜನ ಸೇರಿದ್ರು, ಅಂದ್ರೆ 10 ದೇಶ ಸೇರಿದ್ರು ಕೂಡ ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಬಾಂಗ್ಲಾ ಬಿಕ್ಕಟ್ಟಿಗೆ ಭಾರತ ಪರಿಹಾರ ಕಂಡುಕೊಂಡ್ರೆ ಏನಾಗುತ್ತೆ ಗೊತ್ತಾ? ಇಂಥವರಿಗೆ ಸರಿಯಾದ ಉತ್ತರವನ್ನ ಕೊಡಲೇಬೇಕು, ಇನ್ನು ತಡ ಮಾಡಬಾರದು ಅಂತ ಭಾರತ ಒಂದು ಸಾರಿ ನಿರ್ಧಾರ ಮಾಡಿದ್ದಾರೆ. 1971ರಲ್ಲಿ ಪಶ್ಚಿಮ ಪಾಕ್ನಿಂದ ಬಿಡುಗಡೆ ಬಯಸಿದ್ದ ಬಾಂಗ್ಲಾದೇಶ ತನ್ನ ಸ್ವಾತಂತ್ರ್ಯಕ್ಕಾಗಿ ಭಾರತದ ಬಳಿ ಮೊರೆ ಇಟ್ಟಿದ್ದು ಇದೇ ಪೂರ್ವ ಪಾಕಿಸ್ತಾನ್. ಬಾಂಗ್ಲಾದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿತ್ತು ಮುಕ್ತಿವಾಹಿನಿ. ಆ ಮುಕ್ತಿವಾಹಿನಿಗೆ ತರಬೇತಿ ನೀಡಿದ್ದೆ ನಮ್ಮ ಭಾರತೀಯ ಸೇನೆ. ಕೊನೆಗೆ ಬಾಂಗ್ಲಾದೇಶದ ಉದಯಕ್ಕೆ ಕಾರಣ ಆಗಿದ್ದು ನಮ್ಮ ಭಾರತ ಸೇನೆ. ಈಗ ಇವರು ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಧಿಮಾಕ್ ಮಾಡ್ತಾ ಇರೋದು, ಅವಾಗ ಇವರು ಸ್ವತಂತ್ರ ಆಗಿದ್ದು ಹೆಂಗೆ ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಈಗ ಸ್ವಾತಂತ್ರ್ಯ ತಂದುಕೊಟ್ಟ ಹಿಂದೂಗಳ ವಿರುದ್ಧ ಬಾಂಗ್ಲಾದೇಶ ಕಿರಿಕ್ ಮಾಡ್ತಾ ಇದೆ. ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿಗಳನ್ನ ಭಾರತ ಪರಿಗಣಿಸುತ್ತಾ ಗಂಭೀರವಾಗಿ ತಗೊಂಡ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಬಹುದು? ಈಗಲೂ ಗಂಭೀರವಾಗಿ ತಗೊಂಡಿದ್ದಾರೆ, ಅದರ ಅರ್ಥ ಹಂಗಲ್ಲ. ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ಅಂತ ಹೇಳೋದಕ್ಕೆ ಬಂದೆ. ಭಾರತ ಸರ್ಕಾರ ಸೇನಾ ಕಾರ್ಯಾಚರಣೆಗೆ ಆದೇಶ ನೀಡಿದರೆ ದೈತ್ಯ ಭಾರತವನ್ನ ಎದುರು ಹಾಕಿಕೊಳ್ಳುವಂತ ಶಕ್ತಿ ಬಾಂಗ್ಲಾದೇಶಕ್ಕೆ ಖಂಡಿತ ಇಲ್ಲ. ಆದರೆ ಪಾಕಿಸ್ತಾನದ ಬೆಂಬಲದ ಜೋಶ್ನಲ್ಲಿ ಬಾಂಗ್ಲಾದೇಶ ಇದೆ. ಅದು ಯಾವ ಪಾಕಿಸ್ತಾನ? ಸೋತು ಸೋತು ಸುಣ್ಣ ಆಗಿರುವಂತಹ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬೆಂಬಲ ಅಂತ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ರೀತಿ ಆಯಿತು. ಭಾರತದ ವಿರುದ್ಧ ಕಿರಿಕ್ ಮುಂದುವರೆಸಿದ್ರೆ ತಕ್ಕ ಪ್ರತಿಫಲವನ್ನ ಭಾರತ ಈ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಕ್ಕೆ ಕೊಟ್ಟೇ ಕೊಡುತ್ತೆ. ಭಾರತವು ಬಾಂಗ್ಲಾದೇಶದ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನ ಮಾಡಿದರೆ ನಮ್ಮ ಭಾರತ ಸೇನೆ ಬೆಳಗಿನ ತಿಂಡಿಯನ್ನ ಕೋಲ್ಕತಾದಲ್ಲಿ ಮುಗಿಸುತ್ತೆ, ಮಧ್ಯಾಹ್ನದ ಊಟವನ್ನ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವೇ ಬೇಡ. ಅಷ್ಟೊಂದು ವೇಗವಾಗಿ ಪಟ ಪಟ ಅಂತ ಹೊಡೆದಾಕ್ಬಿಡುತ್ತೆ ಬಾಂಗ್ಲಾದೇಶವನ್ನ ಭಾರತೀಯ ಸೇನೆ. ಅಷ್ಟು ಸರಳವಾಗಿ ಸುಲಭವಾಗಿ ಮುಗಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮ ಭಾರತ ಸೇನೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರೆ ಬೆಳಗಿನ ತಿಂಡಿನ ಕೋಲ್ಕತಾದಲ್ಲಿ ಮಾಡ್ತಾರೆ, ಮಧ್ಯಾಹ್ನದ ಊಟನ ಬಾಂಗ್ಲಾದೇಶಕ್ಕೆ ಹೋಗಿ ರಾಜಧಾನಿ ಢಾಕಾದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು. ಇನ್ನು ನೆಕ್ಸ್ಟ್ ನೋಡಿ, ಬಾಂಗ್ಲಾದೇಶದಲ್ಲಿ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ಭಾರತ ವಿರೋಧಿ ಮನೋಭಾವನೆ ಹೆಚ್ಚಾಗ್ತಾ ಇದೆ. ಭಾರತ ಎದುರಿಸೋದಕ್ಕೆ ಈಗ ಬಾಂಗ್ಲಾ ಪಾಕಿಸ್ತಾನ್ ಮಿಲಿಟರಿ ಕೂಟ ರಚನೆಯಾಗಿದೆ. ಭಾರತವನ್ನ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇಬ್ಬರು ಸೇರಿ ಎದುರಿಸುವಂತಹ ಒಂದು ಮಿಲಿಟರಿ ಕೂಟ ರಚನೆ ಆಗ್ತಾ ಇದೆ. ಇಂಥವ್ರು 10 ಜನ ಸೇರಿದ್ರು, ಅಂದ್ರೆ 10 ದೇಶ ಸೇರಿದ್ರು ಕೂಡ ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಬಾಂಗ್ಲಾ ಬಿಕ್ಕಟ್ಟಿಗೆ ಭಾರತ ಪರಿಹಾರ ಕಂಡುಕೊಂಡ್ರೆ ಏನಾಗುತ್ತೆ ಗೊತ್ತಾ? ಇಂಥವರಿಗೆ ಸರಿಯಾದ ಉತ್ತರವನ್ನ ಕೊಡಲೇಬೇಕು, ಇನ್ನು ತಡ ಮಾಡಬಾರದು ಅಂತ ಭಾರತ ಒಂದು ಸಾರಿ ನಿರ್ಧಾರ ಮಾಡಿದ್ದಾರೆ. 1971ರಲ್ಲಿ ಪಶ್ಚಿಮ ಪಾಕ್ನಿಂದ ಬಿಡುಗಡೆ ಬಯಸಿದ್ದ ಬಾಂಗ್ಲಾದೇಶ ತನ್ನ ಸ್ವಾತಂತ್ರ್ಯಕ್ಕಾಗಿ ಭಾರತದ ಬಳಿ ಮೊರೆ ಇಟ್ಟಿದ್ದು ಇದೇ ಪೂರ್ವ ಪಾಕಿಸ್ತಾನ್. ಬಾಂಗ್ಲಾದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿತ್ತು ಮುಕ್ತಿವಾಹಿನಿ. ಆ ಮುಕ್ತಿವಾಹಿನಿಗೆ ತರಬೇತಿ ನೀಡಿದ್ದೆ ನಮ್ಮ ಭಾರತೀಯ ಸೇನೆ. ಕೊನೆಗೆ ಬಾಂಗ್ಲಾದೇಶದ ಉದಯಕ್ಕೆ ಕಾರಣ ಆಗಿದ್ದು ನಮ್ಮ ಭಾರತ ಸೇನೆ. ಈಗ ಇವರು ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಧಿಮಾಕ್ ಮಾಡ್ತಾ ಇರೋದು, ಅವಾಗ ಇವರು ಸ್ವತಂತ್ರ ಆಗಿದ್ದು ಹೆಂಗೆ ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಈಗ ಸ್ವಾತಂತ್ರ್ಯ ತಂದುಕೊಟ್ಟ ಹಿಂದೂಗಳ ವಿರುದ್ಧ ಬಾಂಗ್ಲಾದೇಶ ಕಿರಿಕ್ ಮಾಡ್ತಾ ಇದೆ. ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿಗಳನ್ನ ಭಾರತ ಪರಿಗಣಿಸುತ್ತಾ ಗಂಭೀರವಾಗಿ ತಗೊಂಡ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಬಹುದು? ಈಗಲೂ ಗಂಭೀರವಾಗಿ ತಗೊಂಡಿದ್ದಾರೆ, ಅದರ ಅರ್ಥ ಹಂಗಲ್ಲ. ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ಅಂತ ಹೇಳೋದಕ್ಕೆ ಬಂದೆ. ಭಾರತ ಸರ್ಕಾರ ಸೇನಾ ಕಾರ್ಯಾಚರಣೆಗೆ ಆದೇಶ ನೀಡಿದರೆ ದೈತ್ಯ ಭಾರತವನ್ನ ಎದುರು ಹಾಕಿಕೊಳ್ಳುವಂತ ಶಕ್ತಿ ಬಾಂಗ್ಲಾದೇಶಕ್ಕೆ ಖಂಡಿತ ಇಲ್ಲ. ಆದರೆ ಪಾಕಿಸ್ತಾನದ ಬೆಂಬಲದ ಜೋಶ್ನಲ್ಲಿ ಬಾಂಗ್ಲಾದೇಶ ಇದೆ.
ಅದು ಯಾವ ಪಾಕಿಸ್ತಾನ? ಸೋತು ಸೋತು ಸುಣ್ಣ ಆಗಿರುವಂತ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬೆಂಬಲ ಅಂತ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ರೀತಿ ಆಯ್ತು. ಭಾರತದ ವಿರುದ್ಧ ಕಿರಿಕ್ ಮುಂದುವರೆಸಿದ್ರೆ ತಕ್ಕ ಪ್ರತಿಫಲವನ್ನ ಭಾರತ ಈ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಕ್ಕೆ ಕೊಟ್ಟೇ ಕೊಡುತ್ತೆ. ಭಾರತವು ಬಾಂಗ್ಲಾದೇಶದ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನ ಮಾಡಿದರೆ ನಮ್ಮ ಭಾರತ ಸೇನೆ ಬೆಳಗಿನ ತಿಂಡಿಯನ್ನ ಕೋಲ್ಕತಾದಲ್ಲಿ ಮುಗಿಸುತ್ತೆ, ಮಧ್ಯಾಹ್ನದ ಊಟವನ್ನ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವೇ ಬೇಡ. ಅಷ್ಟೊಂದು ವೇಗವಾಗಿ ಪಟ ಅಂತ ಹೊಡೆದಾಕ್ಬಿಡುತ್ತೆ ಬಾಂಗ್ಲಾದೇಶವನ್ನ ಭಾರತೀಯ ಸೇನೆ. ಅಷ್ಟು ಸರಳವಾಗಿ ಸುಲಭವಾಗಿ ಮುಗಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮ ಭಾರತ ಸೇನೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರೆ ಬೆಳಗಿನ ತಿಂಡಿನ ಕೋಲ್ಕತಾದಲ್ಲಿ ಮಾಡ್ತಾರೆ, ಮಧ್ಯಾಹ್ನದ ಊಟನ ಬಾಂಗ್ಲಾದೇಶಕ್ಕೆ ಹೋಗಿ ರಾಜಧಾನಿ ಢಾಕಾದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು. ಇನ್ನು ನೆಕ್ಸ್ಟ್ ಕಾರಣ ಆಗಿದ್ದು ನಮ್ಮ ಭಾರತ ಸೇನೆ. ಈಗ ಇವರು ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಧಿಮಾಕ್ ಮಾಡ್ತಾ ಇರೋದು, ಅವಾಗ ಇವರು ಸ್ವತಂತ್ರ ಆಗಿದ್ದು ಹೆಂಗೆ ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಈಗ ಸ್ವಾತಂತ್ರ್ಯ ತಂದುಕೊಟ್ಟ ಹಿಂದೂಗಳ ವಿರುದ್ಧ ಬಾಂಗ್ಲಾದೇಶ್ ಕಿರಿಕ್ ಮಾಡ್ತಾ ಇದೆ. ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿಗಳನ್ನ ಭಾರತ ಪರಿಗಣಿಸುತ್ತಾ ಗಂಭೀರವಾಗಿ ತಗೊಂಡ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಬಹುದು? ಈಗಲೂ ಗಂಭೀರವಾಗಿ ತಗೊಂಡಿದ್ದಾರೆ. ಅದರ ಅರ್ಥ ಹಂಗಲ್ಲ, ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ಅಂತ ಹೇಳೋದಕ್ಕೆ ಬಂದೆ. ಭಾರತ ಸರ್ಕಾರ ಸೇನಾ ಕಾರ್ಯಾಚರಣೆಗೆ ಆದೇಶ ನೀಡಿದರೆ ದೈತ್ಯ ಭಾರತವನ್ನ ಎದುರು ಹಾಕೊಳ್ಳುವಂತ ಶಕ್ತಿ ಬಾಂಗ್ಲಾದೇಶಕ್ಕೆ ಖಂಡಿತ ಇಲ್ಲ. ಆದರೆ ಪಾಕಿಸ್ತಾನದ ಬೆಂಬಲದ ಜೋಶ್ನಲ್ಲಿ ಬಾಂಗ್ಲಾದೇಶ ಇದೆ. ಅದು ಯಾವ ಪಾಕಿಸ್ತಾನ? ಸೋತು ಸೋತು ಸುಣ್ಣ ಆಗಿರುವಂತ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬೆಂಬಲ ಅಂತ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ರೀತಿ ಆಯ್ತು. ಭಾರತದ ವಿರುದ್ಧ ಕಿರಿಕ್ ಮುಂದುವರೆಸಿದ್ರೆ ತಕ್ಕ ಪ್ರತಿಫಲವನ್ನ ಭಾರತ ಈ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಕ್ಕೆ ಕೊಟ್ಟೇ ಕೊಡುತ್ತೆ. ಭಾರತವು ಬಾಂಗ್ಲಾದೇಶದ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನ ಮಾಡಿದರೆ ನಮ್ಮ ಭಾರತ ಸೇನೆ ಬೆಳಗಿನ ತಿಂಡಿಯನ್ನ ಕೋಲ್ಕತಾದಲ್ಲಿ ಮುಗಿಸುತ್ತೆ, ಮಧ್ಯಾಹ್ನದ ಊಟವನ್ನ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವೇ ಬೇಡ. ಅಷ್ಟೊಂದು ವೇಗವಾಗಿ ಪಟ ಅಂತ ಹೊಡೆದಾಕ್ಬಿಡುತ್ತೆ ಬಾಂಗ್ಲಾದೇಶವನ್ನ ಭಾರತೀಯ ಸೇನೆ. ಅಷ್ಟು ಸರಳವಾಗಿ ಸುಲಭವಾಗಿ ಮುಗಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮ ಭಾರತ ಸೇನೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರೆ ಬೆಳಗಿನ ತಿಂಡಿನ ಕೋಲ್ಕತಾದಲ್ಲಿ ಮಾಡ್ತಾರೆ, ಮಧ್ಯಾಹ್ನದ ಊಟನ ಬಾಂಗ್ಲಾದೇಶಕ್ಕೆ ಹೋಗಿ ರಾಜಧಾನಿ ಢಾಕಾದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು. ಇನ್ನು ನೆಕ್ಸ್ಟ್